ನೋಡಿದ್ರಲ್ಲ ದೇವಸ್ಥಾನದ ವಾತಾವರಣ ಹೇಗಿತ್ತು, ದೇವಸ್ಥಾನ ಹೇಗಿತ್ತು ಅಂತ. ಗಣಪತಿ ಭಟ್ರ ನಾನು ಕೇಳಿರೋ ಪ್ರಕಾರ ನಾಗರಬಾವಿಯ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ತುಂಬಾ ಅನ್ನಪ್ರಸನ್ನ ನಡೆಯುತ್ತೆ ಮಕ್ಕಳಿಗೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಎಷ್ಟರ ಮಟ್ಟಿಗೆ ಅನ್ನಪ್ರಸನ್ನ ಇಲ್ಲಿ ಚಾಲ್ತಿಯಾಗಿದೆ, ಎಷ್ಟು ಮಟ್ಟಿಗೆ ಇದು ಪ್ರಖ್ಯಾತಗೊಂಡಿದೆ? ಪ್ರತಿನಿತ್ಯವೂ ಕೂಡ ಒಂದು ಅಥವಾ ಎರಡು ಅನ್ನಪ್ರಾಶನಗಳು ಪ್ರತಿನಿತ್ಯವೂ ಕೊಡುತ್ತೆ. ಶನಿವಾರ ಅಂತಿಲ್ಲ, ಭಾನುವಾರ. ನಾವೇ ಅವರಿಗೆ ಹೇಳಬೇಕು, ಇವತ್ತು ಶನಿವಾರ ಅಷ್ಟೊಂದು ತಿಥಿ ಚೆನ್ನಾಗಿಲ್ಲ, ಅಥವಾ ವಾರಗಳು ಚೆನ್ನಾಗಿಲ್ಲ, ಅಥವಾ ನಕ್ಷತ್ರಗಳು ಚೆನ್ನಾಗಿಲ್ಲ ಅಂತ ಹೇಳಿದರೆ ಮಾತ್ರ ಅವರು ಬರಲ್ವೇ ಹೊರತು, ಇಲ್ಲ ಅಂತಾದರೆ ಪ್ರತಿನಿತ್ಯವೂ ಕೂಡ ಇಲ್ಲಿ ಅನ್ನಪ್ರಾಶನಗಳು ನಡೀತೆ. ಯಾಕಂತ ಹೇಳಿದರೆ ಅನ್ನಪೂರ್ಣ ಹೊರನಾಡಿನಲ್ಲಿ ವಿಶೇಷವಾಗಿ ಇರತಕ್ಕಂಥದ್ದು. ಅಲ್ಲಿ ಹೋಗಲಿಕ್ಕೆ ಆಗದೇ ಇರ್ತಕ್ಕಂಥವರು, ಮಳೆಗಾಲ ಅಥವಾ ಚಿಕ್ಕ ಮಗುವನ್ನು ಕರ್ಕೊಂಡು ಹೋಗುವಂಥ ಸಂದರ್ಭ ಆಗಲ್ಲ, ಆ ಒಂದು ಇದರಲ್ಲಿ ತುಂಬ ಜನಗಳು ಇಲ್ಲಿ ಬರ್ತಾರೆ. ಹಾಗೆ ಅನ್ನಪ್ರಾಶನವನ್ನು ಮಾಡಿಸಿಕೊಂಡು ಭಕ್ತಾದಿಗಳಿಗೆ ಪ್ರಸಾದವನ್ನು ಕೊಡಬೇಕು, ಅನ್ನ ಸಂತರ್ಪಣೆ ನಡೆಯಬೇಕು ಎಂಬುದಕ್ಕೋಸ್ಕರವಾಗಿಯೂ ಅಕ್ಕಿಯನ್ನು, ಬೆಲ್ಲವನ್ನು, ಬೇಳೆಕಾಳುಗಳನ್ನು ಇಂಥದ್ದನ್ನು ಕೂಡ ದ್ರವ್ಯ ರೂಪದಲ್ಲಿ ತಂದು ಕೊಡುವುದು ಬಹಳಷ್ಟು ಜನಗಳಿದ್ದಾರೆ. ಅಲ್ಲಿ ಪ್ರತಿನಿತ್ಯವೂ ಕೂಡ ಪ್ರಸಾದಗಳು ನಡೆಯುತ್ತೆ. ಆದರೆ ನಮ್ಮ ಕೈಯಿಂದ ನಾವು ₹1 ಹಾಕಿಯೂ ಕೂಡ ನಾವು ಅದನ್ನು ಮಾಡಲ್ಲ. ಭಕ್ತಾದಿಗಳು, ನೂರಾರು ಭಕ್ತಾದಿಗಳು, ಸಾವಿರಾರು ಭಕ್ತಾದಿಗಳು ಬರ್ತಾರೆ. ಅವರು ಕೊಟ್ಟಿರ್ತಕ್ಕಂಥ ದ್ರವ್ಯಗಳಿಂದಲೇ ನಾವು ಪ್ರಸಾದವನ್ನು ಮಾಡಿ ಹಾಕ್ತಾ ಇದ್ದೇವೆ ಹೊರತು ನಮ್ಮ ಕೈಯಿಂದ ಅಥವಾ ನಮ್ಮ ಮನೆಯಿಂದ ತಂದು ನಾವು ಹಾಕಲ್ಲ. ನಾವು ಮಾಡುವುದು ಎರಡೇ ಕೆಲಸ, ಮಾಡುವಂಥದ್ದು ತಗೊಂಡೋಗಿ ಕೊಡುವಂಥದ್ದು, ಎರಡೇ ಕೆಲಸವನ್ನು ಮಾತ್ರ ನಾವು ಮಾಡ್ತಾ ಇದ್ದೇವೆ ಹೊರತು ಬಾಕಿ ಎಲ್ಲವೂ ಆ ತಾಯಿ ಮಾಡಿಸ್ತಾ ಇದ್ದಾಳೆ ನಮ್ಮ ಕೈಲಿ, ಅಷ್ಟೇ ಸತ್ಯ. ಸೊ ನಿಮಗೆ 25 ವರ್ಷಗಳಿಂದ ಈ ಪುರೋಹಿತಿಗೆ ಮಾಡ್ಕೊಂಡು ನೀವು ಬರ್ತಾನೆ ಇದ್ದೀರಲ್ವ, ಸೊ ಎಷ್ಟು ಖುಷಿ ಕೊಟ್ಟಿದೆ ನಿಮಗೆ ಈ ವಿಚಾರ? ಎಸ್ಪೆಷಲಿ ದೇವರ ಸೇವೆ ಆಗಲಿ ಅಥವಾ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿರ್ಬೋದು ಈ ಜಾಬ್ ನಿಮಗೆ? ಈ ಕೆಲಸದಲ್ಲಿ ಖುಷಿ ಇರುವುದರಿಂದಲೇ ನಾನು ಇವತ್ತಿಯನ್ನು ಮಾಡ್ತಾ ಇರತಕ್ಕಂಥದ್ದು. ಯಾವುದೇ ಕೆಲಸದಲ್ಲಿ ಯಾರೇ ಆಗಿರಲಿ ಅವರಿಗೆ ಆ ಕೆಲಸದಲ್ಲಿ ತೃಪ್ತಿ ಇರಬೇಕು, ಮಾಡಿರ್ತಕ್ಕಂಥ ಕೆಲಸವೂ ತೃಪ್ತಿ ಇರಬೇಕು, ಮಾಡುವಂಥ ಕೆಲಸಗಳು ಅಥವಾ ಕೆಲಸದಲ್ಲಿ ಬರುವಂಥ ದ್ರವ್ಯಗಳು ತೃಪ್ತಿ ಇರಬೇಕು. ಇದರಿಂದ ನಾನು ತೃಪ್ತನಾಗಿದ್ದೇನೆ. ನನ್ನ ಒಂದು ಕುಟುಂಬವನ್ನು ನಿರ್ವಹಣೆ ಮಾಡತಕ್ಕಂಥದ್ದು ಇರಬಹುದು. ನನಗೆ ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ. ನಾನು ತೃಪ್ತ ಜೀವಿ, ಅತೃಪ್ತ ಅಂತ ಹೇಳೋದು, ನಾನು ತೃಪ್ತನಾಗಿದ್ದೇನೆ. ವೆರಿ ನೈಸ್. ಸತ್ಯವಾಗಲೂ ನಾನು ತೃಪ್ತನಾಗಿರ್ತಕ್ಕಂಥವನು. ನನಗೆ ಇಷ್ಟೇ ಬರಬೇಕು, ಅಷ್ಟೇ ಬರಬೇಕು, ನನ್ನ ಹಣೆಯಲ್ಲಿ ಏನು ಬರೆದಿದೆಯೋ ಅದಂತೂ ಭಗವಂತ ಪ್ರತಿನಿತ್ಯವೂ ನನಗೆ ಕೊಡ್ತಾ ಇದ್ದಾನೆ. ಆ್ಯಂಡ್ ನಿಮ್ಮೆಲ್ರಿಗೂ ಒಂದು ವಿಚಾರ ತಿಳಿಸ್ಕೊಳ್ಳೇಬೇಕು. ನಾವು ಯಾವುದೇ ದೇವಸ್ಥಾನಗಳಿಗೆ ಹೋದರೆ ಅರ್ಚನೆ ಮಾಡಿಸ್ಬೇಕು ಅಂತಂದರೆ ಸರಿಸುಮಾರು ₹5 ₹10ವರೆಗೂ ಟಿಕೆಟ್ಗಳನ್ನ ಇದ್ದೇ ಇರುತ್ತೆ. ಬಟ್ ನಾನು ನೋಡಿರೋ ಪ್ರಕಾರ ಈ ದೇವಸ್ಥಾನಕ್ಕೆ ಪ್ರತಿದಿನ 100 ಜನ ಬರಲಿ, 1000 ಜನ ಬರಲಿ, ಅಥವಾ 1,00,000 ಜನನೇ ಬಂದರು ಅಂತ ಇಟ್ಕೊಂಡ್ರು ಈ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸೋದಕ್ಕೆ ₹1 ಕೂಡ ನೀವು ತೊಗೊಳ್ತಿಲ್ಲ ದೇವಸ್ಥಾನದಲ್ಲಿ. ಅದೊಂದು ವಿಶೇಷವಾಗಿರುವಂಥದ್ದು ನಾನು ಅಬ್ಸರ್ವ್ ಮಾಡೋದು. ನಿಮ್ಮ ದೇವಸ್ಥಾನದಲ್ಲಿ ಯಾರೇ ಬಂದರೂ ಎಲ್ರಿಗೂ ಅರ್ಚನೆ ಮಾಡ್ತೀರಾ, ಟಿಕೆಟ್ ಇದೆಯಾ ಅಂತಲೂ ಕೇಳಲ್ಲ ನೀವು. ಯಾಕಂದರೆ ಮೊದಲನೇದಾಗಿ ನಿಮ್ಮ ಗೋತ್ರ ಅದೆಲ್ಲ ಹೇಳೋದಕ್ಕೆ ಇದೊಂದು ಖುಷಿ ವಿಚಾರ. ಯಾಕಂದರೆ ದೇವಸ್ಥಾನಗಳು ಅನ್ನೋದು ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಸ್ವಲ್ಪ ವ್ಯವಹಾರಿಕವಾಗಿ ಜಾಸ್ತಿ ಇರೋದ ಮಟ್ಟದಲ್ಲಿ ನಿಮ್ಮ ದೇವಸ್ಥಾನದ ಇದು ವಿಶೇಷತೆ. ಇನ್ನು ನಾವು ಗಣಪತಿ ಬಗ್ಗೆ ಮಾತಾಡೋದಾದರೆ ಪ್ರಥಮ ಪೂಜಿತ ಅಧಿಪತಿ ಅಂತ ಹೇಳ್ತಾರೆ. ವಿಘ್ನ ವಿನಾಶಕನ್ನ ನೆನೆಸ್ಕೊಂಡು ಕಾರ್ಯಕ್ರಮಗಳನ್ನ ಶುರು ಮಾಡಬೇಕು ಅಂತ ಹೇಳ್ತಾರೆ. ಸೊ ಎಲ್ಲೋ ಒಂದು ಕಡೆ ಕಥೆ ಪುರಾಣಗಳಲ್ಲಿ ಬಂದಿರೋದನ್ನು ಇಲ್ಲಿ ಜನಗಳನ್ನ ಫಾಲೋ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಅಥವಾ ಪ್ರಥಮ ಪೂಜಿತ ಅಧಿಪತಿ ಅಂತ ಬರೋದಕ್ಕೆ ವಿಘ್ನೇಶ್ವರನಿಗೆ ಮುಖ್ಯವಾದ ಕಾರಣ ಏನು? ಯಾಕೆ ಈ ಒಂದು ಪ್ರಥಮ ಪೂಜಿತ ಅಧಿಪತಿ ಆದ ವಿಘ್ನೇಶ್ವರ? ನಮ್ಮ ದೇವಸ್ಥಾನದಲ್ಲಿ ನಾನು ಬರುವಕ್ಕಿಂತ ಮುಂಚಿಂದಲೂ ಕೂಡ ಅರ್ಚನೆ ಮಾಡಬೇಕಾದ್ರೆ ದುಡ್ಡು ಹೇಳುವಂಥದ್ದಿಲ್ಲ. ಯಾರೇ ಬರಲಿ, ನಾವು ಸಂಕಲ್ಪ ಮಾಡುವಂಥ ಸಂದರ್ಭದಲ್ಲಿ 100 ಜನ ಇದ್ದರೂ ನಾವು ಅವರಿಗೆ ಸಂಕಲ್ಪವನ್ನು ಮಾಡುವಂಥದ್ದು. ಮತ್ತು ನಾನು ಹೋಗಿರ್ತಕ್ಕಂಥ ಸಂದರ್ಭದಲ್ಲೂ ನನ್ನ ಸಹಪಾಠಿಗಳಿಗೂ ನಾನು ಹೇಳಿರೋದೇನು ಕೇಳಿದ್ರೆ, ₹1 ಹಾಕೋ ಬಂದರೂ ಕೂಡ ನೀವು ಮಂಗಳಾರತಿಯನ್ನು ಕೊಡಬೇಕು, ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಏನೂ ಹಾಕಲಿಲ್ಲ ಅಂತಾಳಿ ಅವರನ್ನು ಬೇಜಾರಿನಲ್ಲಿ ನೀವು ನೋಡಿ ಕಳಿಸಬಾರ್ದು. ಅದನ್ನು ಮಾಡಬೇಕು ಎಂಬುದಾಗಿ ನಾವು ಹೇಳಿರ್ತಕ್ಕಂಥದ್ದು. ಮತ್ತು ಆದಿಪೂಜೋ ಗಣಾಧಿಪ ಅಂತೇವೆ. ಗಣಪತಿಗೆ 2 ಹೆಸರಿದೆ, ಒಂದು ವಿಘ್ನಹರ್ತ, ಇನ್ನೊಂದು ವಿಘ್ನಕರ್ತ. ಯಾವುದೇ ಕೆಲಸ ಕಾರ್ಯಗಳಿದೆ, ಆಗಿನ ಕಾಲದಲ್ಲಿ ಸಂಗ್ರಾಮೇ ಸರ್ವಕಾರೇಶು ವಿಘ್ನಸ್ತಸ್ಸ ನ ಜಾಯತೆ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತತ. ವಿದ್ಯೆ ಕಲಿಬೇಕಾರಿರ್ಬೋದು, ವಿದ್ಯಾರಂಭೆ ವಿವಾಹೇ ಚ, ಮದುವೆಯಲ್ಲಿರ್ಬೋದು, ವಿದ್ಯಾರಂಭೆ ವಿವಾಹ ಚ, ಮನೆಯ ಪ್ರವೇಶದಲ್ಲಿರ್ಬೋದು. ಆಗಿನ ಕಾಲದಲ್ಲಿ ಸಂಗ್ರಾಮಕ್ಕೆ ಹೋಗಬೇಕಿದ್ರೂ ಕೂಡ ಆ ಒಂದು ಗಣಪತಿ ಪೂಜೆಯನ್ನೇ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ರು. ನಾವು ಗಣಪತಿ ಪೂಜೆಯನ್ನು ಮಾಡಿಯೋ ಅಥವಾ ಅವನು ಸ್ಮರಣೆ ಮಾಡಿಯೋ ಮುಂದೆ ಹೋದರೆ ನಮ್ಮ ಕೆಲಸ ಕಾರ್ಯಗಳು ನಿವಾರಣೆ ಆಗುತ್ತೆ ಎಂಬುದಾಗಿ ಶಾಸ್ತ್ರದ ವಿಚಾರ. ಮತ್ತು ಅವನ ಸ್ಮರಣೆಯನ್ನು ನಾವು ಮಾಡದೆ ಹೋದಾಗ ಮುಂದೆ ನಮಗೆ ಆ ವಿಘ್ನಗಳು ಖಂಡಿತವಾಗಲೂ ಬರುತ್ತದೆ. ಅದು ಕೆಲವೊಂದು ಜನರ ಅನುಭವಕ್ಕೆ ಬಂದಿರಬಹುದು. ನನಗೆ ಅದು ಬಂದಿರತಕ್ಕಂಥದ್ದು. ನಾವು ಯಾವುದೇ ಕೆಲಸಕ್ಕೆ ಹೋಗಿದ್ರು ಕೂಡ ನಾನು ಮನೆಯಲ್ಲಿ ಈಗ ಸ್ನಾನ ಮಾಡಿದ ಮೇಲೂ ಕೂಡ ನಾವು ಒಂದು ಭಗವಂತನಿಗೆ, ಮನೆಯಲ್ಲಿ ಯಾರ ಮನೆಯಲ್ಲಿ ಯಾವುದೇ ಫೋಟೋ ಇರುತ್ತೋ ಇಲ್ವೋ, ಮನೆ ದೇವ್ರದ್ದು ಆಮೇಲೆ ಗಣಪತಿಯ ಫೋಟೋವೋ ವಿಗ್ರಹ ಇದ್ದೇ ಇರುತ್ತೆ. ನಾವು ಅವನ ಹೋಗಿ ನಮಸ್ಕಾರವನ್ನು ಮಾಡೇ ಹೋಗ್ತೀವಿ ಹೊರತು ಮಾಡದೆ ಸೀದಾ ಮುಖ ತೊಳ್ಕೊಂಡು ನಾಸ್ತಿಕನಾಗಿ ನಾವು ಹೋಗಲ್ಲ ಅಲ್ವಾ. ಆದ್ದರಿಂದ ಅವನಿಗೆ ಆದಿಪೂಜೋ ಗಣಾಧಿಪ ಮೊದಲಿಂದಲೂ ಕೂಡ, ಪುರಾತನ ಕಾಲದಲ್ಲಿಯೂ ಕೂಡ, ಇವತ್ತು ನಿನ್ನೆ ಬಂದಿರತಕ್ಕಂಥದ್ದಲ್ಲ. ನಾವು
ತಲತಲಾಂತರಗಳಿಂದ ನಾವು ಕೇಳಿರ್ತಕ್ಕಂಥ ಎಷ್ಟು ಇದರಿಂದ ಆವಾಗಲಿಂದಲೂ ಕೂಡ ವಿಘ್ನ ನಿವಾರಣಕ ಎಂಬುದಾಗಿ ಹೇಳ್ತಾರೆ. ಅದರಿಂದ ಹೇಳ್ತೇವೆ, ಅವನ ಸಂಕಲ್ಪವನ್ನು ಪೂಜೆಯನ್ನು ಪ್ರಾರ್ಥನೆಯನ್ನು ಮಾಡಿ ಹೋದರೆ ವಿಘ್ನಗಳು ನಿವಾರಣೆ, ಮಾಡದೇ ಗೆದ್ದೆ ಹೋದಾಗ ವಿಘ್ನಗಳು ಬರುವಂಥದ್ದು ಸತ್ಯ ಎಂಬುದಾಗಿ ಹೇಳ್ತಾರೆ. ಇನ್ನು ಗಣಪತಿಯ ಫೋಟೋ ಆಗಲಿ ಅಥವಾ ಗಣಪತಿಯ ವಿಗ್ರಹ ಆಗಲಿ, ಕೆಲವರು ಹೇಳ್ತಾರೆ ನನಗೆ ಗಣಪತಿಯ ವಿಗ್ರಹವನ್ನು ನೀವು ಮುಷ್ಟಿಯಿಂದ ಹಿಂಗೆ ಹಿಡಿದ್ರೆ ಅದು ಕಂಪ್ಲೀಟಾಗಿ ಕ್ಲೋಸ್ ಆಗಬೇಕು ಕೈಯಲ್ಲಿ, ಆ ವಿಗ್ರಹ ಚಿಕ್ಕದಾಗಿರಬೇಕು ಅಂತ ಹೇಳ್ತಾರೆ. ಈ ಥರ ವಿಗ್ರಹಗಳನ್ನಿಟ್ಟು ಮಾಡಿದಾಗ ಮಾತ್ರ ಫಲ ಅಂತ ಹೇಳಿರೋದುಂಟು. ಇದ್ರ ಜೊತೆಗೆ ಗಣಪತಿಯ ಫೋಟೋ ಇಟ್ಟು, ಗಣಪತಿಯ ವಿಗ್ರಹ ಇಟ್ಟು, ಇನ್ನೊಬ್ಬರು ಯಾರೋ ಒಂದು ಗಣಪತಿ ದೇವಸ್ಥಾನಕ್ಕೆ ಬಂದಿದ ತಕ್ಷಣ ಗಣಪತಿಯ ಫೋಟೋಗಳನ್ನ 2-3 ಇಟ್ಟರೆ ಅದು ಜಾಸ್ತಿ ಫಲ ಕೊಡಲ್ಲ, ಅಥವಾ ಗಣಪತಿ ಎಲ್ಲೋ ಒಂದು ಕಡೆ ಉಗ್ರ ರೂಪಕ್ಕೆ ಹೋಗ್ತಾರೆ, ಗಣಪತಿಯನ್ನು ಸೇವೆ ಮಾಡೋರು ಜಾಸ್ತಿ ಫೋಟೋಗಳನ್ನ ಮನೆಯಲ್ಲಿ ಒಂದೇ ಕಡೆ ಇಡಬಾರ್ದು ಅಂತ ಹೇಳ್ತಾರೆ. ಇದು ಸತ್ಯನಾ? ಅಲ್ಲ, ವಿಗ್ರಹಗಳನ್ನು ನೀವು ಹೇಳಿದ್ರಲ್ಲ ಮುಷ್ಟಿ ಪ್ರಮಾಣದಲ್ಲಿ ಇರಬೇಕು ಅಂತ. ಮುಷ್ಟಿ ಪ್ರಮಾಣದಲ್ಲಿ ಇದ್ದಾಗ, ಚಿಕ್ಕವರಿದ್ದಾಗ ನಮಗೆ ಏನು ಬೇಕಾಗುತ್ತೆ, ಹೊಟ್ಟೆಗೆ ಸ್ವಲ್ಪ ಕಮ್ಮಿ ಸಾಕಾಗುತ್ತೆ. ಒಂದು 4 ಸ್ಪೂನೋ 10 ಸ್ಪೂನೋ ಅರ್ಧ ಒಂದು ಸ್ವಲ್ಪ ಹಾಲೋ ಅಥವಾ ಹಣ್ಣೋ ತಿಂದಾಗ ದೊಡ್ಡ ಆದಮೇಲೆ ಅದಕ್ಕೆ ನಿಮಿಷಗಳು ಜಾಸ್ತಿ ಬೇಕಾಗುತ್ತೆ. ಈ ಮುಷ್ಟಿ ಪ್ರಮಾಣದಲ್ಲಿ ಇದ್ದಾಗ ನೈವೇದ್ಯಗಳು ನೀವು ಏನು ಮಾಡ್ತೀರಾ, ಆವಾಗ ಒಂದು ದಿವಸ ಕಡಲೆಯನ್ನು ಇಡ್ತೇವೆ, ಗಣಪತಿಗೆ ಕಡಲೆ ವಿಶೇಷ, ಕಡಲೆಯನ್ನು ಇಡ್ತೇವೆ, ಅಥವಾ ಇನ್ನೊಂದು ದಿವಸ ದ್ರಾಕ್ಷಿಯನ್ನು ಇಡ್ತೇವೆ ಅಥವಾ ಹಾಲನ್ನು ಇಡ್ತೇವೆ, ನಾವು ನೈವೇದ್ಯ ಮಾಡಿ ಹೋಗ್ತೇವೆ. ದೊಡ್ಡ ಆದಾಗ ಅದಕ್ಕೆ ಪೂಜೆ ಪುನಸ್ಕಾರಗಳ ನಿಷ್ಠೆಗಳು ಬೇಕಾಗತ್ತೆ. ಮೈಲಿಗೆ ಇದ್ದಾವಾಗ ಮುಟ್ಟಬಾರ್ದು, ಅಶೌಚಾದಿಗಳನ್ನು ಮುಟ್ಟಬಾರ್ದು. ಆಮೇಲೆ ನೈವೇದ್ಯಗಳು ಅಭಿಷೇಕಗಳು ಆಗಬೇಕು. ಇದೆಲ್ಲ ಕ್ರಮಗಳು ಇದೆ. ಅದರಂತೆ ಮಾಡಿಕೊಂಡು ಹೋದಾಗ ನಿಮಗೆ ಪೂಜೆ ವಿಗ್ರಹ ಆರಾಧನೆಗಳು ನಡೆಯುತ್ತೆ. ಮತ್ತು ಫೋಟೋವನ್ನು ಇಟ್ಟು ಫೋಟೋವನ್ನು ಯಾಕೆ ಬೇಡ ಅಂತ ಹೇಳ್ತಾರೆ, ಫೋಟೋ ಇಡಬಾರ್ದು ಅಂತ ಹೇಳಿಲ್ಲ. ಫೋಟೋಗಳು ಏನಾಗುತ್ತೆ ಅಂತ ಹೇಳಿದ್ರೆ ಗ್ಲಾಸು ಬಿದ್ದು ಒಡೆಯುವಂಥದ್ದು, ಅಥವಾ ಒಳಗಡೆ ಒಳಗಡೆ ಫೋಟೋಗಳಲ್ಲಿ ಒಳಗಡೆ ಹಾಳಾಗುವಂಥದ್ದು, ಅದೆಲ್ಲ ಭಿನ್ನ ಆಯಿತು ಅಂತಾದರೆ ನೀವು ಪೂಜೆ ಮಾಡೋದು ಫಲಕಾರ್ಯ ಆಗುವುದಿಲ್ಲ. ಯಾವುದೇ ವಿಗ್ರಹ ಇರಬಹುದು, ಫೋಟೋ ಇರ್ಬೋದು, ಯಾವುದೇ ಇರ್ಬೋದು, ಭಿನ್ನವಾಗಿ ಇರಬಾರದು. ಆದಷ್ಟು ವಿಗ್ರಹಗಳು ಸರಿಯಾಗಿ ಇರಬೇಕು. ಬಟ್ ನೀವು ಹೇಳೋ ಪ್ರಕಾರ ಮುಷ್ಟಿ ಪ್ರಮಾಣದಲ್ಲಿಯೇ ವಿಶೇಷ. ಮುಷ್ಟಿಗಿಂತ ಮೇಲೆ ಇದ್ದಾಗ ನೇಮನಿಷ್ಠೆಗಳು ಜಾಸ್ತಿ ಮಾಡಬೇಕಾಗತ್ತೆ. ಅಭಿಷೇಕಗಳು ಮಾಡಬೇಕು ಪ್ರತಿನಿತ್ಯ. ಆಮೇಲೆ ಪ್ರತಿನಿತ್ಯಗಳು ನೈವೇದ್ಯಗಳು ಜಾಸ್ತಿ ಆಗಬೇಕು. ಹೀಗೆ ದೇವಸ್ಥಾನಗಳಲ್ಲಿ ಯಾಕೆ ನಾವು ಅನ್ನ ಪ್ರಸಾದವನ್ನು ಅಥವಾ ತೆಂಗಿನಕಾಯಿ ಹೊಡೆದು ನಿತ್ಯವೂ ನೈವೇದ್ಯ ಮಾಡಲ್ಲ? ಯಾಕೆ ಮಾಡಲ್ಲ? ಅದಕ್ಕೆ ನಿಷ್ಠೆಗಳು ಪ್ರತಿಷ್ಠೆ ಆಗುವಂಥ ಸಂದರ್ಭದಲ್ಲಿ ಸಂಕಲ್ಪವೇ ಇರುತ್ತೆ, ಇಂಥ ದೇವರಿಗೆ ಇಂತಿಷ್ಟು ನೈವೇದ್ಯವನ್ನು ಕೊಡಬೇಕು. ಎಲ್ಲವೂ ಕೂಡ ಆ ಸಮಯದಲ್ಲಿ ಹೇಳಿಕೊಳ್ತಾರೆ. ನನ್ನ ಅನುಕೂಲಕ್ಕೆ ತಕ್ಕಂತೆ ನಾನು ಮಾಡುವಂಥದ್ದಾಗಿರುವುದಿಲ್ಲ. ಇನ್ನು ಪೌರಾಣಿಕ ಕಥೆಯಲ್ಲಿ ಬರುತ್ತೆ, ಎಲ್ಲೋ ಒಂದು ಕಡೆ ಗಣೇಶ ಪಾರ್ವತಿಯ ದರ್ಶನವನ್ನು ಶಿವನಿಗೆ ಮಾಡೋದಕ್ಕೆ ಬಿಡ್ತಿದ್ದಾಗ ಶಿವನಿಗೂ ಮತ್ತು ಗಣಪತಿಗೂ ಜಗಳ ಆಗಿ ಆಗ ಶಿವ ಗಣೇಶನ ತಲೆಯನ್ನು ಸಂಹಾರ ಮಾಡ್ತಾರೆ, ಕತ್ತರಿಸ್ತಾರೆ ಅನ್ನೋದು ಬಂದಿದೆ. ಸೊ ಇದಕ್ಕೂ ಮತ್ತು ಮನುಷ್ಯ ಉತ್ತರ ದಿಕ್ಕಿಗೂ ತಲೆ ಹಾಕಿ ಮಲಗೋದಕ್ಕೂ ಸಂಬಂಧ. ಅಲ್ಲೊಂದು ಆನೆ ಉತ್ತರ ದಿಕ್ಕಿನಲ್ಲಿರುತ್ತೆ. ಯಾಕೆ ಉತ್ತರ ದಿಕ್ಕಿನಲ್ಲಿ ತಲೆ ಹಾಕಿರೋ ಆನೆಯನ್ನೇ ಅವತ್ತು ಕಡಿದ್ರು? ಅದ್ರ ಜೊತೆಗೆ ಈಗಲೂ ಯಾಕೆ ನಾವು ಉತ್ತರ ದಿಕ್ಕಕ್ಕೆ ತಲೆ ಹಾಕಿ ಮಲಗಲೇಬಾರ್ದು ಅಂತ ಹೇಳ್ತಾರೆ? ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದಾಗ ಆಯುಷ್ಯ ಕಮ್ಮಿ ಎಂಬುದಾಗಿ ಹೇಳ್ತಾರೆ ಶಾಸ್ತ್ರದಲ್ಲಿ. ಮತ್ತು ಗಣಪತಿಯ ಈ ಒಂದು ತಲೆಯನ್ನು ಇದು ಮಾಡಿರೋದ್ರಿಂದ ಅಲ್ಲಿ ಉತ್ತರ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗಬಾರದು ಎಂಬುದಾಗಿ. ತಲೆ ಹಾಕಿ ಮಲಗಬೇಕಾದ್ರೆ ಪೂರ್ವ ಮತ್ತು ಪಶ್ಚಿಮವನ್ನೇ ಹೇಳ್ತಾರೆ ಹೊರತು ದಕ್ಷಿಣಕ್ಕೂ ಕೂಡ ತಲೆ ಹಾಕಿ ಮಲಗಬಾರ್ದು ಒಳ್ಳೆ ಹೇಳ್ತಾರೆ. ದಕ್ಷಿಣಕ್ಕೆ ತಲೆ ಹಾಕಿ ಮಲಗುವಂಥದ್ದು ಅಪರದಲ್ಲಿ, ಮರಣಾನಂತರದಲ್ಲಿ ದಕ್ಷಿಣಕ್ಕೆ ಹಾಕಿ ಮಲಗಿಸುವಂಥದ್ದು. ಅದು ಏನು ಕೇಳಿದ್ರೆ ಕೆಳಗಡೆ ದರ್ಬೆಯನ್ನು ಹಾಕಿ ಮಲಗಿಸುವಂಥದ್ದು ಕ್ರಮ. ಆದರೆ ಇಲ್ಲಿ ನೋಡಿದ್ರೆ ವಾಸ್ತು ಪ್ರಕಾರ ನಾವು ಯೂಶಲಿ ಮನೆ ಕಟ್ಟಿದಾಗ ಎಲ್ಲರೂ ದಕ್ಷಿಣಕ್ಕೆ ತಲೆ ಹಾಕಿ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅದನ್ನು ಪ್ರಿಫರಬಲಿ ಫಸ್ಟು ಥರ ಇಟ್ಕೊಳ್ತಾರೆ, ದಕ್ಷಿಣಕ್ಕೆ ತಲೆ, ಆಮೇಲೆ ಪೂರ್ವಕ್ಕೆ ಪಶ್ಚಿಮಕ್ಕೆ. ಸರ್, ವಾಸ್ತು ಪ್ರಕಾರವಾಗಿ ನೀವು ಮಾತನಾಡ್ತೀರಾ ಅಂತಾದರೆ ವಾಸ್ತು ಪ್ರಕಾರವಾಗಿ 100% ಈ ಬೆಂಗಳೂರಿನಂಥ ನಗರದಲ್ಲಿ ನಾವು ವಾಸ್ತು ಪ್ರಕಾರವಾಗಿ ಮನೆಯನ್ನು ಕಟ್ಟಲಿಕ್ಕೆ ಸಾಧ್ಯವಿಲ್ಲ.